ಹೊಸಕೋಟೆಯಲ್ಲಿ 4 ಅನುಮಾನಾಸ್ಪದ ಸಾವು. ಕನಕೋತ್ಸವದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಡಿಕೆಶಿ. ಅಜಿತ್ ಪವಾರ್ ಸಾವಿನ ಬಳಿಕ ಪತ್ನಿಗೆ ಡಿಸಿಎಂ ಪಟ್ಟ. ಎನ್ಸಿಪಿ ಇಬ್ಬಣಗಳು ವಿಲೀನವಾಗುತ್ತಾ? ನಾಳೆ ಕೇಂದ್ರ ಬಜೆಟ್ ದಾಖಲೆ ಬಜೆಟ್ ಮಂಡಿಸಲಿರುವ ನಿರ್ಮಲಾ ಸೀತಾರಾಮನ್. ಮುರುಘಾಶ್ರೀಗೆ ಮತ್ತೆ ಸಂಕಷ್ಟ. ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಇಕ್ಕಟ್ಟಿಗೆ ಸಿಲುಕಿದ ಸರ್ಕಾರ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಕಿಂಗ್ ಸ್ಟಾರ್ ಯಶ್ ತಾಯಿ ಮನೆ ಸಮೀಪದ ನಿವೇಶನ ಮಾಲೀಕತ್ವದ ವಿಚಾರ ಜಟಾಪಟಿ ಮುಂದುವರೆದಿದೆ. ಇವತ್ತು ಸೈಟ್ ಬಳಿ ಯಶ್ ತಾಯಿ ಪುಷ್ಪ ಆಗಮಿಸಿದ್ದು ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ರು. ಇದೇ ವೇಳೆ ಸೈಟ್ ಬಳಿ ದೂರುದಾರ ದೇವರಾಜು ಆಗಮಿಸಿದ್ದು ದೇವರಾಜು ಅವರಿಗೆ ದಾಖಲೆಗಳನ್ನು ತೋರಿಸುವಂತೇಳಿ ಪುಷ್ಪ ಪ್ರಶ್ನಿಸಿದ್ದಾರೆ. ಈ ವೇಳೆ ಪುಷ್ಪ ಹಾಗೂ ದೇವರಾಜು ನಡುವೆ ವಾಗ್ವಾದ ನಡೆದಿದೆ. ಸೆಲೆಬ್ರಿಟಿ ನನ್ನ ಮಗ ನಾನಲ್ಲ ಅಂಥೇಳಿ, ನಾನು ಇಲ್ಲೇ ಹುಟ್ಟಿ ಬೆಳೆದವಳು, ಸೈಟ್ ಒಳಗೆ ಕಾಲಿಡಬೇಡ, ಮೊದಲು ದಾಖಲೆಗಳನ್ನ ಕೊಡು, ರೌಡಿಗಳನ್ನ ಕರ್ಕೊಂಡು ರೌಡಿಸಂ ಮಾಡ್ತೀಯಾ, ನಾನು ಎಸ್ಪಿಗೆ ದೂರು ಕೊಡ್ತೀನಿ, ಇನ್ ಮುಂದೆ ಇಲ್ಲಿಗೆ ಕಾಲಿಟ್ರೆ ಸುಮ್ನಿರಲ್ಲ ಅಂತ ಹೇಳಿ ದೇವರಾಜ್ಗೆ ಪುಷ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲ ಕೋರ್ಟ್ ಆರ್ಡರ್ ಇಲ್ಲದೆ ಹೆಂಗ್ ಕೊಡ್ದ? ಕೋರ್ಟ್ ಆರ್ಡರ್ ಕೇಳಿ. ಈಗ 5 ಕುಂಟೆ ಒಂದು ನಮ್ದು 40-60 ಸೈಟ್, ಅವ್ನು 5 ಕುಂಟೆ ಅಲ್ಲಿ ಕ್ಲಿಯರ್ ಆಗ್ಬಿಡ್ಬೇಕು. ಇವತ್ತು ಏನ್ ದಿನ ಬರೋದು ರೌಡಿಸಮ್ ಮಾಡೋದ? ಈಗ ಸದ್ಯಕ್ಕೆ ನಾನು ಕಾಂಪೌಂಡ್ ಹಾಕತ್ತೀನಿ, ಅವ್ನು ಇಲ್ಲಿ ಬರಬಾರ್ದು ಅಷ್ಟೇ ನಾನು ಹೇಳೋದು. ಅದು ಆಮೇಲೆ ನೋಡ್ತೀನಿ, ಕೋರ್ಟಲ್ಲಿ ನೋಡ್ತೀನಿ. ಅವ್ನಿಗೆ ಹೇಳಿ ಇನ್ನೊಂದ್ಸರಿ ಇಲ್ಲಿ ಬಂದ ನಿಮ್ಮನ್ನ ಕರಿತೀನಿ ಬರ್ಬೇಕು ಅವ್ನು ಹೇಳಿದ್ದೀನಿ. ನಿನ್ನೆ ದಿವಸ ಇವರು ಕೆಲಸ ಮಾಡ್ತಾ ಇದ್ರು. ಆಮೇಲೆ 112ಗೆ ಈವೆಂಟ್ ಹಾಕಿ ಕಂಟ್ರೋಲ್ ಫೋನ್ ಮಾಡಿ ಅಲ್ಲಿಂದ ಪೊಲೀಸ್ನವ್ರು ಬಂದು ನಿಲ್ಸಿದ್ರು, ಸ್ಟಾಪ್ ಮಾಡಿದ್ರು. ಇವರು ಅತಿಕ್ರಮಣ ಮಾಡಿ ಪ್ರವೇಶ ಮಾಡಿ ಕೆಲಸ ಮಾಡೋದು ಕೋರ್ಟ್ ಆದೇಶಿದ್ರು ಕೂಡ. ಈಗೆಲ್ಲ ನೋಡ್ತಾ ಇದ್ರಲ್ಲ ಎಷ್ಟೊತ್ತು ಏನೇನಾಗಿದೆ ಅಂತ. ನನಗೆ ಬೈದು ವಾತಾವರಣ ಸೃಷ್ಟಿ ಮಾಡಿ ಇಲ್ಲಿ ಬರಬೇಡ ಹಾಗೆ ಹೀಗೆ ನನಗೆ ಎಷ್ಟು ಜನ ಅವರೇ ಅಂತ ಧಮಕಿ ಆಗ್ತಾ ಇದ್ದಾರೆ. ಇವತ್ತು ಕೋರ್ಟಿಗೆ ಹೋಗ್ಬೇಕು, 31 ಕೋರ್ಟ್ ಇದೆ, ನಾನು ನ್ಯಾಯಾಲಯಕ್ಕೆ ಹೋಗ್ಬೇಕು. ಮೈಸೂರು ಹೊರವಲಯದಲ್ಲಿ ಡ್ರಗ್ಸ್ ತಯಾರಿಕೆಗೆ ಸಿದ್ಧತೆ ಮಾಡಿಕೊಂಡಿದ್ದ ಗೋಡೌನ್ನ ಮೇಲೆ ಮೈಸೂರು ನಗರ ಪೊಲೀಸರು ದಾಳಿ ನಡೆಸಿದ್ದಾರೆ. ಗೋಡೌನ್ನಲ್ಲಿ ಡ್ರಗ್ಸ್ ತಯಾರಿಕೆಗೆ ಬಳಸುವ ಭಾರಿ ಪ್ರಮಾಣದ ಕೆಮಿಕಲ್ಗಳನ್ನು ವಶಪಡಿಸಿಕೊಂಡು ಗೋಡೌನ್ ಜಪ್ತಿ ಮಾಡಿದ್ದಾರೆ. ಉತ್ತರ ಪ್ರದೇಶ ಮೂಲದ ದಂಪತಿ ಮೈಸೂರಿನ ಹೊರವಲಯದಲ್ಲಿನ ಯಾಂಡಳ್ಳಿ ಬಳಿಯಲ್ಲಿನ ಮನೆ ಹಾಗೂ ಗೋದಾಮನ್ನ ಬಾಡಿಗೆ ಪಡೆದಿದ್ರು. ಈ ಗೋಡೌನ್ನಲ್ಲಿ ಡ್ರಗ್ಸ್ ತಯಾರಿಕೆಗೆ ಬಳಸುವ ಭಾರಿ ಪ್ರಮಾಣದ ಕೆಮಿಕಲ್ಸ್ ಇಟ್ಟುಕೊಂಡು ಡ್ರಗ್ಸ್ ತಯಾರಿಸಲು ಮುಂದಾಗಿದ್ರು. ಈಗ ಮೈಸೂರು ಜಿಲ್ಲಾ ಪೊಲೀಸರು ಈ ಗೋಡೌನ್ ಮೇಲೆ ದಾಳಿ ಮಾಡಿ ದಂಪತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ನೀಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಮೈಸೂರಿನ ಹೊರವಲಯದಲ್ಲಿ ಅಂದರೆ ಉತ್ತರಳಿಯ ಭಾಗದಲ್ಲಿರುವಂತಹ ಯಾಂದಾಳಿಯ ಸಮೀಪ ಮತ್ತೊಂದು ಡ್ರಗ್ಸ್ ತಯಾರಿಕೆಯ ಶಂಕೆಯ ಹಿನ್ನೆಲೆಯಲ್ಲಿ ಒಂದು ಗೋಡೌನನ್ನು ಈಗ ಸೀಸ್ ಮಾಡಿರುವಂಥದ್ದು. ತಾವೀಗ ಗಮನಿಸ್ತಾ ಇರುವಂತಹದ್ದು ಇದು ಮೈಸೂರಿನ ಹೊರವಲಯದಲ್ಲಿರುವಂಥ ಅಂದರೆ ಚಾಮುಂಡೇಶ್ವರಿ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಒಂದು ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಸೇರಿದ್ದು ಎನ್ನಲಾಗ್ತಾ ಇರುವಂತಹ ಈ ಒಂದು ಗೋಡೌನ್ನಲ್ಲಿ ಡ್ರಗ್ಸ್ ತಯಾರಿಕೆಗೆ ಬಳಸ್ತಾ ಇದ್ದಂತಹ ಕೆಮಿಕಲ್ಸ್ಗಳು ಇತ್ತು ಅನ್ನುವಂತಹ ಶಂಕೆ ಮೇಲೆ ಈಗ ಪೊಲೀಸರು ಇಡೀ ಗೋಡೌನನ್ನು ಸೀಸ್ ಮಾಡಿ ಗೋಡೌನ್ನಲ್ಲಿ ಇದ್ದಂತಹ ಕೆಮಿಕಲ್ಸ್ಗಳನ್ನು ಕೂಡ ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಈಗ ಕಳಿಸಿರುವಂತಹದ್ದು. ಅನುಮಾನಾಸ್ಪದ ರೀತಿಯಲ್ಲಿ 4 ಜನರು ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಮತ್ಸಂದ್ರ ಗ್ರಾಮದಲ್ಲಿ ನಡೆದಿದೆ. ಸೂಲಿಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಮತ್ಸಂದ್ರ ಗ್ರಾಮದ ಛೋಟಾಸಾಬನವರಿಗೆ ಸೇರಿದ ಲೇಬರ್ ಶೆಡ್ನಲ್ಲಿ 4 ಮೃತಪಟ್ಟಿದ್ದಾರೆ. ಮೃತ 4 ಅಸ್ಸಾಂ ಮೂಲದವರಾಗಿದ್ದು ಕೂಲಿ ಕೆಲಸಕ್ಕೆ ಎಂದು ಕರ್ನಾಟಕಕ್ಕೆ ಬಂದಿದ್ರು. ಇಲ್ಲಿ ಕೋಕೋ-ಕೋಲಾ ವೇರ್ ಹೌಸ್ನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಸೂಲಿಬೆಲೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸಾವಿಗೆ ಕಾರಣ ಕಂಡುಕೊಳ್ಳಲು ಮುಂದಾಗಿದ್ದಾರೆ. ಕನಕಪುರದಲ್ಲಿ ಅದ್ದೂರಿ ಕನಕೋತ್ಸವ ಕಾರ್ಯಕ್ರಮ ನಡೀತಾ ಇದ್ದು, ಕನಕೋತ್ಸವದ ಹೆಸರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಅನ್ನೋ ಡೌಟ್ ಎದ್ದಿದೆ. ಕನಕೋತ್ಸವ ಕಾರ್ಯಕ್ರಮದಲ್ಲಿ ಸಾಲು ಶಾಸಕರು ಭಾಗಿಯಾಗಿದ್ದು, ನಿನ್ನೆ 20ಕ್ಕೂ ಹೆಚ್ಚು ಶಾಸಕರು ಕನಕಪುರಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮದ ಬಳಿಕ ಡಿಕೆಶಿ ಮನೆಯಲ್ಲಿ ಔತಣಕೂಟದಲ್ಲಿ ಭಾಗಿಯಾಗಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಧಿಕಾರ ಹಂಚಿಕೆಯ ಹೊತ್ತಿನಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಡಿಕೆ ಪ್ಲಾನ್ ಮಾಡಿ ಕನಕೋತ್ಸವದ ನೆಪದಲ್ಲಿ 10 ಶಾಸಕರನ್ನ ಕರೆತಂದು ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಎಂಬ ಕುತೂಹಲ ಎದ್ದಿದೆ. ಇವತ್ತು ಕೂಡ ಹಲವು ಶಾಸಕರು ಕನಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಕಳೆದ 3 ದಿನಗಳಿಂದ ಕನಕೋತ್ಸವ ನಡೀತಾ ಇದ್ದು, ಕಾರ್ಯಕ್ರಮಕ್ಕೆ ಪಕ್ಷದ ಎಲ್ಲಾ ಶಾಸಕರಿಗೂ ಆಹ್ವಾನ ನೀಡಲಾಗಿತ್ತು ಅನ್ನುವಂತಹ ಕುತೂಹಲ ಮೂಡಿಸಿದೆ. ಆಪರೇಷನ್ ಟ್ರಾಶಿ 1 14ನೇ ದಿನಕ್ಕೆ ಕಾಲಿಟ್ಟಿದ್ದು, ಭಯೋತ್ಪಾದಕರು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಕಾಶ್ಮೀರ್ ಡೋಲ್ಗಾಮ್ ಪ್ರದೇಶದಲ್ಲಿ ದಾಳಿ ಪ್ರತಿದಾಳಿ ನಡೆದಿದೆ. ಗುಪ್ತಚರ ಮಾಹಿತಿ ಮೇರೆಗೆ ವೈಟ್ ನೈಟ್ ಕಾರ್ಪ್ಸ್, ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಮತ್ತು ಸಿಆರ್ಪಿಎಫ್ ಜಂಟಿಯಾಗಿ ದಾಳಿ ನಡೆಸಿದ್ದಾರೆ. ಭದ್ರತಾ ಪಡೆಗಳು ಭಯೋತ್ಪಾದಕರನ್ನು ಸುತ್ತುವರಿದಿವೆ. ಈ ನಡುವೆ ಉತ್ತರ ಕಾಶ್ಮೀರದ ಕುಪ್ವಾಡ ಜಿಲ್ಲೆಯ ಕೆರನ್ ವಲಯದ ಗಡಿ ನಿಯಂತ್ರಣ ರೇಖೆ ಸಮೀಪ ಗುರುವಾರ ರಾತ್ರಿ ಪಾಕಿಸ್ತಾನದ ಡ್ರೋನ್ಗಳು ಹಾರಾಟ ನಡೆಸಿದ್ದು, ಭಾರತೀಯ ಸೇನೆಯು ಗುಂಡು ಹಾರಿಸುವ ಮೂಲಕ ಹಿಮ್ಮೆಟ್ಟಿಸಿವೆ. ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಲಾಗ್ತಾ ಇದೆ. ಒಳ ನುಸುಳುವಿಕೆ ಹಾಗೂ ಡ್ರೋನ್ ಚಟುವಟಿಕೆಗಳ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ನೀಡಿರೋದ್ರಿಂದ ಯೋಧರನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ.
ಮಹಾರಾಷ್ಟ್ರ ಡಿಸಿಎಂ ಆಗಿ ಸುನೇತ್ರಾ ಪವಾರ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅಜಿತ್ ಪವಾರ್ ನಿಧನದಿಂದ ತೆರವಾದ ಸ್ಥಾನವನ್ನು ಸುನೇತ್ರಾ ಪವಾರ್ ತುಂಬಿದ್ದಾರೆ. ಮಹಾರಾಷ್ಟ್ರ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ಬಾರಾಮತಿಯಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ದುರಂತ ಮರಣದ 3 ದಿನಗಳ ನಂತರ ಅವರ ಚಿಕ್ಕಪ್ಪ ಮತ್ತು ಎನ್ಸಿಪಿ ನಾಯಕ ಶರದ್ ಪವಾರ್ ಇಂದು ಮಾತನಾಡಿದ್ದು, ತಮ್ಮ ವಿರುದ್ಧ ಹೋರಾಡುತ್ತಿರುವ ಎನ್ಸಿಪಿಯ 2 ಬಣಗಳ ವಿಲೀನಕ್ಕೆ ಮುಂದಾಗಿದ್ದರು ಎಂದು ಬಹಿರಂಗಪಡಿಸಿದ್ದಾರೆ. 2 ಎನ್ಸಿಪಿ ಬಣಗಳು ಮತ್ತೆ ಒಟ್ಟುಗೂಡಿಸುವ ಕುರಿತು ಚರ್ಚೆಗಳು ಕಳೆದ 4 ತಿಂಗಳಿಂದ ನಡೀತಾ ಇದ್ದು, ಅಜಿತ್ ಪವಾರ್ ಮತ್ತು ಜಯಂತ್ ಪಾಟೀಲ್ ನಡುವೆ ಮಾತುಕತೆ ನಡೀತಾ ಇತ್ತು. ಅಲ್ಲದೆ ಅಜಿತ್ ಫೆಬ್ರವರಿ 12ರಂದು ವಿಲೀನದ ಸಾರ್ವಜನಿಕವಾಗಿ ಘೋಷಣೆ ಮಾಡೋದಕ್ಕೆ ಮುಂದಾಗಿದ್ದರು ಅಂತ ಶರದ್ ಪವಾರ್ ತಿಳಿಸಿದ್ದಾರೆ. ಇನ್ನು ಅಜಿತ್ ಅವರ ಪತ್ನಿ ಸುನೇತ್ರಾ ಅವರು ಉಪಮುಖ್ಯಮಂತ್ರಿಯಾಗಿ ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರಕ್ಕೆ ಸೇರುವ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಇದರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ 2026-27ನೇ ವರ್ಷದ ಬಜೆಟ್ ಮಂಡಿಸಲಿದ್ದಾರೆ. ಈ ಮೂಲಕ ನಿರ್ಮಲಾ ಸೀತಾರಾಮನ್ 9ನೇ ಬಾರಿಗೆ ಬಜೆಟ್ ಮಂಡಿಸಿ ದಾಖಲೆ ನಿರ್ಮಿಸಲಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತ ಎಂಬ ಗುರಿಯನ್ನು ಕೇಂದ್ರ ಸರ್ಕಾರ ಅನುಸರಿಸ್ತಾ ಇದೆ. 2026-27ರ ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿ ಮಿತಿಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. 2047ರ ವಿಕಸಿತ ಭಾರತ ದೃಷ್ಟಿಕೋನದಲ್ಲಿ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವ ನಿರೀಕ್ಷೆ ಇದೆ. ಕೆಲ ವರ್ಷಗಳಿಂದ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ವಿನಿಯೋಗಿಸುತ್ತಿರುವ ಹಣ ಕ್ರಮೇಣ ಏರಿಕೆಯಾಗ್ತಾ ಇದೆ. ಮುಂಬರುವ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ 1.5 ಲಕ್ಷ ಕೋಟಿ ಅನುದಾನ ಸಿಗುವ ನಿರೀಕ್ಷೆ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲಿನ ಅನಿಶ್ಚಿತತೆ, ಚಿನ್ನದ ಬೆಲೆ ಏರಿಕೆ ಕಾಣ್ತಾ ಇದ್ದು, ಆಭರಣ ಕ್ಷೇತ್ರವು ಬಜೆಟ್ನಲ್ಲಿ ವಿಶೇಷ ರಿಯಾಯಿತಿ ಕೋರಿದೆ. ತಂತ್ರಜ್ಞಾನ ಸಂಸ್ಥೆಗಳ ಸಂಶೋಧನೆ, ಡಿಜಿಟಲ್ ಮೂಲಸೌಕರ್ಯ, ಸೈಬರ್ ಭದ್ರತಾ ಯೋಜನೆಗಳು ಮತ್ತು ಕೃತಕ ಬುದ್ಧಿಮತ್ತೆ ತರಬೇತಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವ ನಿರೀಕ್ಷೆ ಇದೆ. ನಾಳೆಯ ಕೇಂದ್ರದ ಬಜೆಟ್ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿದೆ. ಚಿತ್ರದುರ್ಗದ ಮುರುಘಾಶ್ರೀಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಮುರುಘಾ ಮಠಕ್ಕೆ ಸೇರಿದ 4 ನಿವೇಶನಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿರುವ ಮುರುಘಾಶ್ರೀ ವಿರುದ್ಧ ಆಡಳಿತ ಸಮಿತಿ ಅಧ್ಯಕ್ಷ ಶಿವಯೋಗಿ ಕಳಸದನ್ನೂರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಕೇಸು ದಾಖಲಿಸಿದ್ದಾರೆ. ಪೋಕ್ಸೋ ಕೇಸಲ್ಲಿ ಸಿಲುಕಿದ್ದ ಮುರುಘಾಶ್ರೀ ಮುರುಘಾ ಮಠದ ಆಡಳಿತ ವಿಚಾರದಲ್ಲಿ ಎಂಟ್ರಿಯಾಗದಂತೆ ಕೋರ್ಟ್ ನಿರ್ಬಂಧ ಹೇರಿತ್ತು. ಆದರೆ ಈ ಕೇಸ್ನಲ್ಲಿ ಬೇಲ್ ಮೇಲೆ ಹೊರಗಿದ್ದ ಮುರುಘಾಶ್ರೀ ಈ ಆದೇಶವನ್ನು ಉಲ್ಲಂಘಿಸಿದ್ದು, ಹೊಸದುರ್ಗದಲ್ಲಿರುವ ಮಠದ 4 ನಿವೇಶನಗಳನ್ನು ಅಕ್ರಮವಾಗಿ ಹೊಸದುರ್ಗದ ಎಂ ಮಂಜುನಾಥ್ಗೆ ಜಿಪಿಎ ಮಾಡಿದ್ದಾರೆ. ಬಳಿಕ ಮಮತಾ ಹಾಗೂ ನಳಿನಿ ಅನ್ನೋರಿಗೆ ನಿವೇಶನ ಮಾರಾಟ ಮಾಡಿದ್ದಾರೆ ಎಂದು ಪ್ರಕಾಶ ಅನ್ನೋರಿಂದ ಆಡಳಿತ ಸಮಿತಿಗೆ ದೂರು ಬಂದಿತ್ತು. ಈ ಹಿನ್ನೆಲೆ ದೂರನ್ನು ಪರಿಶೀಲಿಸಿರುವ ಮಠದ ಆಡಳಿತ ಸಮಿತಿ ಅಧ್ಯಕ್ಷ ಶಿವಯೋಗಿ ಕಳಸದ್ ಜನವರಿ 30ರಂದು ಕೋರ್ಟ್ ಮೊರೆ ಹೋಗಿದ್ದಾರೆ. ಹೀಗಾಗಿ ಸದ್ಯ ಪೋಕ್ಸೋ ಕೇಸಲ್ಲಿ ಖುಲಾಸೆಗೊಂಡಿದ್ರೂ ಸಹ ಕೋರ್ಟ್ ಆದೇಶ ಉಲ್ಲಂಘನೆ ಆರೋಪದಡಿ ಮತ್ತೆ ಮುರುಘಾಶ್ರೀಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಬೈಕ್ ಟ್ಯಾಕ್ಸಿ ವಿಚಾರವಾಗಿ ನ್ಯಾಯಾಲಯದ ಆದೇಶದಂತೆ ನಿಯಮಾವಳಿ ರೂಪಿಸುವ ಸಂಬಂಧ ಸದ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಸರ್ಕಾರಕ್ಕೆ ತಿಂಗಳ ಒಳಗೆ ನಿಯಮಾವಳಿ ರೂಪಿಸುವಂತೆ ಹೈಕೋರ್ಟ್ ದ್ವಿಸದಸ್ಯ ಪೀಠ ಆದೇಶ ಹೊರಡಿಸಿದೆ. ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಖಾಸಗಿ ಸಾರಿಗೆ ಸಂಘಟನೆಗಳು ಶೀಘ್ರವೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂತೆ ಬೆನ್ನು ಬಿದ್ದಿವೆ. ಅತ್ತ ಕೋರ್ಟ್ ಆದೇಶದ ಪಾಲನೆ ಸಮಯ ಹತ್ತಿರವಾಗ್ತಿದೆ. ಇತ್ತ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿಗೂ ಒತ್ತಡ ಹೆಚ್ಚಾಗಿದೆ. ಈ ಅಂಶಗಳ ನಡುವೆ ಇಕ್ಕಟ್ಟಿಗೆ ಸಿಲುಕಿರುವ ಸರ್ಕಾರ ಸಭೆಯನ್ನ ಮಾಡಿ ನಿರ್ಧಾರಕ್ಕೆ ಬರುವುದಕ್ಕೆ ಮುಂದಾಗಿದೆ. ಹೈಕೋರ್ಟ್ನಲ್ಲಿ ಹಿನ್ನಡೆಗೆ ಕಾರಣವಾದ ಅಂಶಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಸಭೆಯ ಮೂಲಕ ಪರಿಹಾರಕ್ಕೆ ಮುಂದಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸೋದಕ್ಕೆ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ವಿಚಾರ ತರುವ ನಿರ್ಧಾರಕ್ಕೆ ಬರಲಾಗಿದೆ. ಅಧಿವೇಶನದ ಬಳಿಕ ಸಭೆಗೆ ನಿರ್ಧಾರ ಮಾಡಲಾಗಿದ್ದು, ಸಭೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡಬೇಕಾ ಅಥವಾ ಹೈಕೋರ್ಟ್ ದ್ವಿಸದಸ್ಯ ಪೀಠದ ಸೂಚನೆಯಂತೆ ನಿಯಮಾವಳಿ ರೂಪಿಸಬೇಕಾ ಅನ್ನುವ ನಿರ್ಧರಿಸುವ ಸಾಧ್ಯತೆ ಇದೆ. ಈ ಮೂಲಕ ಸಭೆ ನಂತರ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ನ್ಯಾಯಾಲಯದಲ್ಲಿ ನಾವು ಕೂಡ ಅಸೋಸಿಯೇಷನ್ಗಳ ಪರ ನಾವು ಅಪ್ಲಿಕೇಶನ್ ಅರ್ಜಿಗಳನ್ನ ಹಾಕೊಂಡಿದ್ವಿ. ತಾವು ವಕೀಲರಾಗಿದ್ದೀರಿ, ತಾವು ಯಾಕೆ ನ್ಯಾಯಾಲಯದ ಮುಂದೆ ಮಂಡನೆ ಮಾಡಲಿಲ್ಲ? ಮಂಡನೆ ಮಾಡ್ಲಿಕ್ಕೆ ನಮಗೆ ಸಿಕ್ಕಂತ ಸಮಯ ಕೇವಲ 5 ರಿಂದ 6 ನಿಮಿಷ, 10 ನಿಮಿಷ ಮ್ಯಾಕ್ಸಿಮಮ್ ಅನ್ಕೊಳ್ಳಿ. ಬೇರೆ ಬೈಕ್ ಟ್ಯಾಕ್ಸಿಗಳವ್ರಿಗೆ ಹಲವು ಗಂಟೆಗಳ ಕಾಲಾವಕಾಶ ಸಿಗುತ್ತೆ. ನಮ್ಮದು ಕೆಲವೊಂದು ನ್ಯೂನತೆಗಳಿತ್ತು, ಆ ಕಾರಣದಿಂದ ನಮಗೆ ಸಮಯಾವಕಾಶ ಸಿಗಲಿಲ್ಲ. ಆದ್ರೆ ಇವತ್ತು ನಾವು ಅಪೀಲ್ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಬೇಕಿದೆ ಅಂತ ಹೇಳ್ಬಿಟ್ಟು ನಮ್ಮ ಈ ಪತ್ರಿಕಾಗೋಷ್ಠಿಯ ಪ್ರೆಸ್ ನೋಟ್ ಅಲ್ಲಿ ನಾನು ಕೊಟ್ಟಿದ್ದೀನಿ. ಬೇಸಿಗೆಗೂ ಮುನ್ನವೇ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಮುಖ್ಯವಾಗಿ ಅಕ್ಕಿ ರಫ್ತು ಹೆಚ್ಚಳವಾಗಿರೋ ಹಿನ್ನೆಲೆಯಲ್ಲಿ ಅಕ್ಕಿ ಬೆಲೆಯಲ್ಲಿ ಕೆಜಿಗೆ 5 ರಿಂದ 6 ರೂಪಾಯಿ ಏರಿಕೆಯಾಗಿದೆ. ಕಡಲೆ ಬೀಜ ಹಾಗೂ ಮೆಣಸಿನಕಾಯಿ ಇಳುವರಿಯಲ್ಲಿ ಇಳಿಕೆಯಾಗಿದ್ದರಿಂದ ಕೆಜಿಗೆ 50 ರೂಪಾಯಿ ಏರಿಕೆಯಾಗಿದೆ. ಹಾಗಾಗಿಯೇ ವಿವಿಧ ಬೇಳೆಕಾಳುಗಳ ಬೆಲೆಯೂ ಕೂಡ ಕೆಜಿಗೆ 10 ರಿಂದ 20 ರೂಪಾಯಿ ಏರಿಕೆಯಾಗಿದೆ. ತೊಗರಿ ಬೇಳೆ 25 ರೂಪಾಯಿ ಏರಿಕೆ ಆದರೆ ಉದ್ದಿನ ಬೇಳೆ 20 ರೂಪಾಯಿ, ಕಡಲೆ ಬೀಜ 50 ರೂಪಾಯಿ ದುಬಾರಿಯಾಗಿದೆ. ದಿನಬಳಕೆ ಬೆಲೆಗಳು ಜಾಸ್ತಿ ಆಗಿದೆ. ಇವಾಗ ಆಯಿಲ್ ಕೂಡ ಜಾಸ್ತಿ ಆಗುತ್ತೆ. ಇದಕ್ಕೆ ನೇರ ಹೊಣೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಕೂಡ ಹೊಣೆ ಆಗ್ತದೆ. ಇದೇನಂದ್ರೆ ಇದು ಮಧ್ಯಮ ವರ್ಗದವ್ರಿಗೆ, ಕೂಲಿ ಕಾರ್ಮಿಕರಿಗೆ, ಆಮೇಲೆ ಬಡವರಿಗೆ ತುಂಬ ಈ ಬೆಲೆ ಏರಿಕೆಯಿಂದ ಕಷ್ಟ ಆಗುತ್ತೆ ಮೇಡಮ್. ಇದು ತಕ್ಷಣ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಡೆ ಗಮನ ಹರಿಸಬೇಕಂತ ಕಳಕಳಿಯ ಮನವಿ. ಸೋನಾ ಮಸೂರಿ ಅಕ್ಕಿಗಳೆಲ್ಲ ರೇಟು 8 ರಿಂದ 10 ರೂಪಾಯಿ ಜಾಸ್ತಿ ಆಗುತ್ತೆ, ಹೋಲ್ಸೇಲ್ ರೇಟು. ಅದು ರಿಟೇಲ್ಗೆ ಜಾಸ್ತಿ ಮತ್ತೆ ಹೋದಾಗ ತಿರ್ಗಿ ಅಲ್ಲಿಂದ ಅಲ್ಲಿಗೆ 10 ರೂಪಾಯಿ ಜಾಸ್ತಿ ಆಗುತ್ತೆ. ಕೆಜಿ ಮೇಲೆ 10 ರಿಂದ 15 ರೂಪಾಯಿ ಜಾಸ್ತಿ ಆಗುತ್ತೆ ಮೇಡಮ್. ಒಂದು